ಹಾಯ್ ಹಲೋ ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ. ಬೈಕ್ ಟ್ಯಾಕ್ಸಿಯಿಂದ ಮತ್ತೊಂದು ಅವಾಂತರ. ಸಾಲು ಸಾಲು ಸಾವುಗಳು, ಸಾಲು ಸಾಲು ನೋವುಗಳಾದರೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಮಾತ್ರ ಗಾಢ ನಿದ್ರೆಯಲ್ಲಿ ಮಲಗಿದೆ. ಅದರಲ್ಲೂ ಸಾರಿಗೆ ಇಲಾಖೆಯಲ್ಲಿ ಇರುವಂತಹ ಸಚಿವರಾಗಬಹುದು ಮತ್ತು ಅಧಿಕಾರಿಗಳಾಗಬಹುದು, ಇಬ್ಬರೂ ಕೂಡ ಸಂಪೂರ್ಣವಾಗಿ ನಿದ್ರಾವಸ್ಥೆಯಲ್ಲಿ ಮಲಗಿರುವುದರಿಂದ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಗ್ಗಿಲ್ಲದೆ ಅನಧಿಕೃತವಾದ ಸೇವೆಗಳಿಗೆ ಅನುವು ಮಾಡಿಕೊಡುವಂತಹ ಒಂದು ವ್ಯವಸ್ಥೆಯನ್ನು ಇವರುಗಳೇ ರೂಪ ಮಾಡಿಕೊಡ್ತಾ ಇದ್ದಾರೆ ಅಂತ ನಮಗೊಂದು ಅನುಮಾನ ದೊಡ್ಡ ಮಟ್ಟಕ್ಕೆ ಕಾಡ್ತಾ ಇದೆ. ಹಾಯ್ ಹಲೋ ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ. ಸ್ನೇಹಿತರೆ, ಬೈಕ್ ಟ್ಯಾಕ್ಸಿಯಿಂದ ಒಂದೆರಡು ಅವಾಂತರಗಳಲ್ಲ, ಎಲ್ಲೂ ಕೂಡ ವಿಚಾರಗಳೇ ವರದಿಯಾಗದೇ ಇರತಕ್ಕಂಥದ್ದು ಕೂಡ ದುರದೃಷ್ಟಕರ. ಕಳೆದ 3 ವಾರಗಳ ಹಿಂದೆ ಒಂದು ಬೆಂಗಳೂರಿನಲ್ಲಿ ಅಪಘಾತ ನಡೆದಿದೆ. ITPLನ ಒಂದು ಜಂಕ್ಷನ್ನಲ್ಲಿ, ಫಾರ್ಮುಲಾ 1 ಅನ್ನುವಂತಹ ಒಂದು ಜಂಕ್ಷನ್ನಲ್ಲಿ ಅಪಘಾತ ಆಗಿದೆ ರಾತ್ರಿ ಸಂದರ್ಭದಲ್ಲಿ. ಈ ವಿಚಾರ ನೋಡಿ ರಾಜ್ಯದ ಯಾವುದೇ ಮಾಧ್ಯಮಗಳಿಗೂ ಕೂಡ ತಿಳಿದಿರೋಷ್ಟು ಮಟ್ಟಕ್ಕೆ ಮುಚ್ಚಿ ಹಾಕುವಂತಹ ಕೆಲಸ ಕಾರ್ಯಗಳು ನಡೀತಾ ಇದೆಯಾ ಅಂತಂದರೆ ಯಾಕೋ ಒಂದು ಕೇಸುಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಈ ರೀತಿಯ ಕೆಲಸಗಳು ನಡೀತಾ ಇದೆ ಅಂತಲೇ ಅಂದ್ಕೊಳ್ಬೇಕಾಗುತ್ತೆ. ಒಂದು ಟೆಕ್ಕಿಯಾಗಿ ಕೆಲಸ ಮಾಡ್ತಿದ್ದಂತಹ ಅಮರ್ತ್ ಕುಮಾರ್ ಅನ್ನುವಂಥವ್ರು ಕೇವಲ ಇನ್ನು 26 ವರ್ಷದ ಟೆಕ್ಕಿಯೊಬ್ಬರಿಗೆ ಅಪಘಾತ ಆಗಿ ಹಿಂಬದಿಯಿಂದ ಬಂದಂತಹ ಕಾರು ಗುದ್ದಿ ಹಿಟ್ ಆ್ಯಂಡ್ ರನ್ ಕೇಸ್ ಆಗಿದೆ. ಆದರೆ ಇವರು ಟ್ರಾವೆಲ್ ಮಾಡ್ತಿದ್ದಂಥದ್ದು ರ್ಯಾಪಿಡೋ ಅನ್ನುವಂತಹ ಒಂದು ಬೈಕ್ ಟ್ಯಾಕ್ಸಿಯಲ್ಲಿ. ಹಿಂಬದಿ ಕುಳಿತಿರ್ತಕ್ಕಂತಹ ಸವಾರರಿಗೆ ಜುಲೈ 13ನೇ ತಾರೀಕು ರಾತ್ರಿ ಸೀಗೆಹಳ್ಳಿಯಿಂದ ಹೂಡಿಗೆ ಹೋಗಲು ಅಮರ್ತ್ ಕುಮಾರ್ ಅನ್ನುವಂಥವರು ಬೈಕ್ ಟ್ಯಾಕ್ಸಿಯನ್ನು ಬುಕ್ ಮಾಡಿರ್ತಾರೆ. ಸುಮಾರು ರಾತ್ರಿ 11:45 ಟೈಮು. ಅಂತಹ ಸಮಯದಲ್ಲಿ ಬೈಕ್ ಟ್ಯಾಕ್ಸಿಯ ಚಾಲಕ ಪ್ರಕಾಶ್ ಅನ್ನುವರು ಅಮರ್ತ್ ಅವರನ್ನು ಪಿಕಪ್ ಮಾಡ್ತಾರೆ. ITPL ರಸ್ತೆಯ ಫಾರ್ಮುಲಾ 1 ಜಂಕ್ಷನ್ ಬಳಿ ಬರ್ತಿದ್ದಂಕಲೇ ಹಿಂಬದಿಯಿಂದ ವೇಗವಾಗಿ ಬಂದಂತಹ ಒಂದು ಕಾರು AP 53 HR 0409 ನಂಬರ್ನ ಕಾರು ಬೈಕಿಗೆ ಡಿಕ್ಕಿ ಹೊಡೆಯುತ್ತೆ. ಈ ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಹಿಂಬದಿಯ ಸವಾರರು ಕೆಳಕ್ಕೆ ಬಿದ್ದು ತಲೆಗೆ ತೀವ್ರವಾದಂತಹ ಏಟು ಬಿದ್ದು ಗಂಭೀರವಾಗಿ ಗಾಯಗೊಂಡು ಕೋಮಾ ಸ್ಟೇಜ್ಗೆ ಹೋಗುವಂಥದ್ದನ್ನು ಮಾಡ್ತಾರೆ. ಅಂದರೆ ಈ ಒಂದು ಅಪಘಾತವನ್ನು ಮಾಡಿದಂತಹ ಕಾರು ನಿಲ್ಲಿಸ್ದಲೇ ಹಿಟ್ ಆ್ಯಂಡ್ ರನ್ ಮಾಡಿಕೊಂಡು ತಪ್ಪಿಸ್ಕೊಂಡು ಕೂಡೋಗ್ಬಿಟ್ಟಿದ್ದಾರೆ. ಸ್ಥಳೀಯರು ಜನಗಳು ಅಷ್ಟೊತ್ತಿಗೆ ಎಲ್ಲರೂ ಕೂಡ ಸೇರಿಕೊಂಡು ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸ್ತಾರೆ. ಇನ್ನು ಬೈಕ್ ಟ್ಯಾಕ್ಸಿಯನ್ನು ಓಡಿಸ್ತಿದ್ದಂತಹ ಚಾಲಕ ಪ್ರಕಾಶ್ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾದರೆ ಚಿಕಿತ್ಸೆ ನಂತರದಲ್ಲಿ ಅವರು ಡಿಸ್ಚಾರ್ಜ್ ಆಗಿ ಹೋಗ್ಬಿಡ್ತಾರೆ. ಆದರೆ ಅಮರ್ತ್ ಅವರನ್ನು ICUಗೆ ಸೇರಿಸಿ ತೀವ್ರ ಚಿಕಿತ್ಸೆ ನೀಡಲಾಗ್ತಾ ಇದೆ. ಕಳೆದ 3 ವಾರಗಳಿಂದ ಅವರು ಕೋಮಾ ಸ್ಥಿತಿಯಲ್ಲಿದ್ದರೂ ಕೂಡ, ಸಾವು ಬದುಕಿನ ನಡುವೆ ಹೋರಾಟ ನಡೆಸಿದ್ರೂ ಕೂಡ ಅವರ ಸ್ಥಿತಿಯಂತೂ ಗಂಭೀರವಾಗಿದೆ. ಆದರೆ ಇದು ಘಟನೆಯನ್ನು ಗಮನಿಸಿದಂತಹ ಯಾವುದೇ ಕಂಪನಿಗಳು ಕೂಡ ಅವರ ಪರವಾಗಿ ನಿಲ್ಲದೇ ಇರತಕ್ಕಂಥದ್ದು ಕೂಡ ದುರದೃಷ್ಟಕರ ಸ್ನೇಹಿತರೆ. ಈ ಘಟನೆಯ ಬಗ್ಗೆ ವೈಟ್ಫೀಲ್ಡ್ನ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ FIR ಕೂಡ ಆಗಿದೆ. ಹಿಟ್ ಆ್ಯಂಡ್ ರನ್ ಮಾಡಿದ ಕಾರು ಚಾಲಕನ ವಿರುದ್ಧವಾಗಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಕಾರ್ ನಂಬರ್ ಗೊತ್ತಾಗಿರೋದ್ರಿಂದ ಈಗ ಆದಷ್ಟು ಬೇಗ ಅವರನ್ನು ಹಿಡಿಯೋದಕ್ಕೆ ಇಡೀ ಇಲಾಖೆ ಕಾಯ್ತಾ ಇದೆ ಸ್ನೇಹಿತರೆ. ಅಪಘಾತದ ಸಂದರ್ಭದಲ್ಲಿ ಕಾರು ಅತಿವೇಗದಲ್ಲಿ ಬಂದು ಡಿಕ್ಕಿ ಹೊಡೆದಿದ್ದು ಚಾಲಕನ ಬೇಜವಾಬ್ದಾರಿ ವರ್ತಿಸದೆ ತಪ್ಪಿಸ್ಕೊಂಡು ಹೊಡೋಗಿರೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇನ್ನು ಬೆಂಗಳೂರಿಗೆ ಬಂದು ಉದ್ಯೋಗವನ್ನು ಅರಸಿ ಬದುಕು ಕಟ್ಟಿಕೊಳ್ಳಬೇಕಾದಂತಹ ಯುವಕರು, ಅದರಲ್ಲೂ ಸಾರ್ವಜನಿಕರಿಗೆ ನನ್ನದೊಂದು ಮನವಿ, ಕೇವಲ 10-20 ರೂಪಾಯಿ ಉಳಿತಾಯವಾಗುತ್ತೆ, ಏಕಮುಖ ಸಂಚಾರಗಳನ್ನ ಮಾಡ್ತಾರೆ, ಫುಟ್ಪಾತ್ಗಳಲ್ಲಿ ಹತ್ತಿಸ್ಕೊಂಡು ಹೋಗ್ತಾರೆ, ನಾವು ಬೇಗ ಹೋಗ್ಬಿಡ್ತೀವಿ ಅಂತಕ್ಕಂತಹ ಒಂದೇ ಒಂದು ಧಾವಂತದಲ್ಲಿ ತಾವುಗಳು ಮಾಡಿಕೊಳ್ಳುವಂತಹ ಒಂದು ಸಮಸ್ಯೆ ಅಂದರೆ ಇದೆ. ಇವತ್ತು ತಾವು ತಮ್ಮ ಕುಟುಂಬಗಳನ್ನ ಗಮನದಲ್ಲಿಟ್ಕೋಬೇಕು. ಇನ್ನು 26 ವರ್ಷದ ಯುವಕ ಅಂದರೆ ಬದುಕಬೇಕಾದಂತಹ, ಬದುಕನ್ನು ಕಟ್ಟಿಕೊಳ್ಬೇಕಾದಂತಹ ಯುವಕ ಇವತ್ತು ಕೋಮಾ ಸ್ಥಿತಿಯಲ್ಲಿ ಆಸ್ಪತ್ರೆಯಲ್ಲಿ ಮಲ್ಕೊಂಡ್ರೆ ಅವರ ತಂದೆ ತಾಯಿ ಯಾವ ರೀತಿಯಾಗಿ ಆಗಿರಬೇಕು ಅವ್ರ ಕುಟುಂಬಗಳಿಗೆ. ಕೇವಲ ಕಂಪನಿಗಳಿರ್ತಕ್ಕಂಥದ್ದು ನಿಮ್ಮಂತಹ ಗ್ರಾಹಕರಿಂದ ಹಣ ವಸೂಲಿಯನ್ನು ಮಾಡಿಕೊಂಡು ಲೂಟಿ ಹೊಡೆಯೋದಕ್ಕೆ ಅಂತ ಇದಾವೋ ವಿನಃ ಗ್ರಾಹಕರುಗಳಿಗೆ ಯಾವುದೇ ರೀತಿಯಾದ ಸಮಸ್ಯೆಗಳಾದಾಗ ಅದಕ್ಕೆ ಸ್ಪಂದನೆ ನೀಡಬೇಕು ಅಂತಕ್ಕಂತಹ ಮನಸ್ಥಿತಿಯಲ್ಲಿ ಇಲ್ಲಿನ ಕಂಪನಿಗಳು ಇಲ್ಲ. ಇದನ್ನು ಗಮನಿಸಬೇಕು ಸಾರ್ವಜನಿಕರುಗಳು. ಇಂತಹ ಅನಧಿಕೃತವಾದಂತಹ ಸೇವೆಗಳನ್ನ ತೆಗೆದುಕೊಳ್ಳುವ ಸಂದರ್ಭಗಳಲ್ಲಿ ಸರ್ಕಾರಗಳಂತೂ ಸತ್ತೋಗಿದೆ ರೀ. ಸರ್ಕಾರಗಳು ಏನು ಮಾಡ್ತದೆ? ಸರ್ಕಾರಗಳು ಏನನ್ನೂ ಕೂಡ ಮಾಡುವ ಪರಿಸ್ಥಿತಿಯಲ್ಲಿಲ್ಲ. ಇಲ್ಲಿ ಎಲ್ಲವೂ ಕೂಡ ನಿಮ್ಮ ಕೈಯಲ್ಲಿಯೇ ಇರತಕ್ಕಂಥದ್ದು. ಹಾಗಾಗಿ ಬೆಂಗಳೂರು ನಗರಕ್ಕೆ ಅತಿ ಹೆಚ್ಚಿನ ಟ್ರಾನ್ಸ್ಪೋರ್ಟೇಷನ್ಗೆ ಸಂಬಂಧಪಟ್ಟಂತೆ BMTC ಇದೆ, KSRTC ಇದೆ, ಮೆಟ್ರೋ ಇದೆ, ಅದರ ಜೊತೆಯಲ್ಲಿ ಮೆಮು ರೈಲುಗಳಿದೆ, ಅದರ ಜೊತೆಯಲ್ಲಿ ಟ್ರಾನ್ಸ್ಪೋರ್ಟೇಷನ್ಗೆ ಸಂಬಂಧಪಟ್ಟ 2ನೇ ಅತಿ ದೊಡ್ಡ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅಂತಂದರೆ ಅದು ಆಟೋ ರಿಕ್ಷಾ. ಇಲ್ಲಿ ಹಲವಾರು ಸಮಸ್ಯೆಗಳಿರ್ಬೋದು ನಿಜ, ಆದರೆ ಎಲ್ಲರೂ ಕಳ್ಳಿರೋದಿಲ್ಲ, ಎಲ್ಲರೂ ಒಳ್ಳೆಯರೂ ಕೂಡ ಇರುವುದಿಲ್ಲ. ತಮ್ಮ ಸಾರ್ವಜನಿಕ ಸೇವೆಗೆ ಬೇಕಾಗುವಂತಹ ಹಲವಾರು ಪ್ಲಾಟ್ಫಾರ್ಮ್ನ ವೇದಿಕೆಗಳಲ್ಲೂ ಕೂಡ ಇವತ್ತು ವಾಹನಗಳು ಸಿಗ್ತಾ ಇರತಕ್ಕಂಥ ಸಂದರ್ಭಗಳಲ್ಲಿ ತಾವುಗಳು ಸಾರ್ವಜನಿಕರಿಗೆ ಅಂತ ಇರತಕ್ಕಂತಹ ವಾಹನಗಳನ್ನ ಬಳಕೆ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಇವತ್ತು ಕೇವಲ ಇದೊಂದು ಕುಟುಂಬಕ್ಕೆ ಮಾತ್ರ ಈ ಥರದ ನೋವಾಗಿದೆ ಅಂತಲ್ಲ, ಸತತವಾಗಿ ತಾವುಗಳು ಈ ಹಿಂದಿನಿಂದಲೂ ನೋಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಹಲವಾರು ಕುಟುಂಬಗಳು ಇವತ್ತು ಜೀವಗಳನ್ನ ಕಳ್ಕೊಂಡಿರ್ತಕ್ಕಂಥದ್ದನ್ನು ಇವತ್ತು ಗಮನಿಸಿರ್ತೀರ. ಈ ರೀತಿಯಾಗಿ ಕೋಮಾ ಸ್ಟೇಜ್ಗೆ ಹೋಗಿರುವಂಥದ್ದನ್ನು ಕೂಡ ಗಮನಿಸಿರ್ತೀರ. ಇದು ಕೇವಲ ಇದೊಂದೇ ಅಲ್ಲ, ಇಂತಹ ಹಲವಾರು ಪ್ರಕರಣಗಳನ್ನ ತಾವು ಸೂಕ್ಷ್ಮವಾಗಿ ಗಮನಿಸಿರ್ತೀರ. ಇನ್ನು ಅಮರ್ತ್ ಅವರ ಕುಟುಂಬ ಸಂಬಂಧಿಕರು ಈ ಘಟನೆಯ ಬಗ್ಗೆ Xನಲ್ಲಿ ಧ್ವನಿ ಎತ್ತಿದ್ದು
ಬೈಕ್ ಟ್ಯಾಕ್ಸಿ ಚಾಲಕನ ವಿರುದ್ಧವೂ ಕೆಲವು ಆರೋಪಗಳನ್ನು ಮಾಡುತ್ತಾ ನ್ಯಾಯ ಸಿಗಬೇಕು ಅಂತ ಅವರು ಆಗ್ರಹವನ್ನು ಮಾಡಿದ್ದಾರೆ. ನನ್ನ ಮಗ 3 ವಾರಗಳಿಂದ ಕೋಮಾದಲ್ಲಿದ್ದಾನೆ. ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾನೆ. ಹಿಟ್ ಅಂಡ್ ರನ್ ಮಾಡಿದ ಕಾರು ಚಾಲಕನನ್ನು ತಕ್ಷಣ ಪತ್ತೆ ಹಚ್ಚಿ ಶಿಕ್ಷೆ ನೀಡಬೇಕು, ನ್ಯಾಯ ಸಿಗಬೇಕು ಎಂದು ಕುಟುಂಬಸ್ಥರು ಎಕ್ಸ್ನಲ್ಲಿ ಮನವಿಯನ್ನು ಮಾಡಿದ್ದಾರೆ. ಈ ಘಟನೆ ಬೆಂಗಳೂರಿನ ರಸ್ತೆಗಳಲ್ಲಿ ನಡೆಯುವ ಅಪಘಾತಗಳ ಬಗ್ಗೆ ಮತ್ತೊಮ್ಮೆ ಎಚ್ಚರಿಕೆಯನ್ನು ನೀಡಿದೆ. ವಿಶೇಷವಾಗಿ ರಾತ್ರಿ ವೇಳೆ ವೇಗವಾಗಿ ವಾಹನಗಳನ್ನು ಓಡಿಸುವುದು ಮತ್ತು ಹಿಟ್ ಅಂಡ್ ರನ್ ಪ್ರಕರಣಗಳು ಹೆಚ್ಚುತ್ತಿರುವುದು ಕಳವಳಕಾರಿ. ಬೈಕ್ ಟ್ಯಾಕ್ಸಿ ಸೇವೆಗಳು ಯುವಕರಿಗೆ ಅನುಕೂಲಕರವಾಗಿದ್ದರೂ ಕೂಡ ಸುರಕ್ಷತೆಯ ಬಗ್ಗೆ ಹೆಚ್ಚಿನ ಗಮನ ನೀಡಬೇಕಾದ ಅಗತ್ಯವಿದೆ ಎಂದು ಸಾರ್ವಜನಿಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ಅಮರ್ತ್ಯಕುಮಾರ್ ಐಟಿ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದ ಯುವಕ. ಅವರ ಕುಟುಂಬಸ್ಥರು ಆತನ ಆರೋಗ್ಯ ಸುಧಾರಿಸುವಂತೆ ಪ್ರಾರ್ಥಿಸುತ್ತಿದ್ದಾರೆ. ವೈದ್ಯರು ಐಸಿಯುನಲ್ಲಿ ನಿರಂತರ ಚಿಕಿತ್ಸೆ ನೀಡುತ್ತಿದ್ದಾರೆ. ಪೊಲೀಸರು ಕಾರು ಚಾಲಕನನ್ನು ಶೀಘ್ರವಾಗಿ ಪತ್ತೆ ಹಚ್ಚಿ ಕಾನೂನು ಕ್ರಮವನ್ನು ಕೈಗೊಳ್ಳುವ ಹಾಗೆ ಭರವಸೆಯನ್ನು ನೀಡಿದ್ದಾರೆ. ಈ ಪ್ರಕರಣದಲ್ಲಿ ನ್ಯಾಯ ಸಿಗುವಂತೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಮತ್ತು ಕುಟುಂಬಸ್ಥರು, ಸಾಮಾಜಿಕ ಕಾರ್ಯಕರ್ತರು ಒತ್ತಾಯಿಸುತ್ತಿದ್ದಾರೆ. ಫಾರ್ಮುಲಾ 1 ಜಂಕ್ಷನ್ನಂತಹ ಕಾರ್ಯನಿರತ ಪ್ರದೇಶದಲ್ಲಿ ರಾತ್ರಿ ವೇಳೆ ಇಂತಹ ಅಪಘಾತಗಳು ನಡೆಯುವುದು ರಸ್ತೆ ಸುರಕ್ಷತೆಯ ಕೊರತೆಯನ್ನು ಎತ್ತಿ ತೋರಿಸುತ್ತದೆ. ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ರಸ್ತೆಗಳಲ್ಲಿ ಕ್ಯಾಮೆರಾ, ನಿಗಾ, ವೇಗ ನಿಯಂತ್ರಣ ಮತ್ತು ಹಿಟ್ ಅಂಡ್ ರನ್ ಪ್ರಕರಣಗಳಿಗೆ ಕಠಿಣ ಕಾನೂನು ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯವನ್ನು ಮಾಡಿದ್ದಾರೆ. ಇಷ್ಟೆಲ್ಲ ಪ್ರಕರಣಗಳು ನಡೆದ ನಂತರದಲ್ಲೂ ಕೂಡ ಇವತ್ತು ಕೂಡ ಹಲವಾರು ಜನ ಬಂದು ಕಮೆಂಟ್ ಆಗ್ತಾರೆ, ನಮಗೆ ಬೈಕ್ ಟ್ಯಾಕ್ಸಿ ಬೇಕು ಅಂತ. ಬೈಕ್ ಟ್ಯಾಕ್ಸಿ ಬೇಕು ಅಂತಕ್ಕಂಥವರು ತಾವುಗಳು ಈ ರಾಜ್ಯದ, ಈ ದೇಶದ ಕಾನೂನಿಗೆ ಗೌರವವನ್ನು ಕೊಟ್ಟು ಕಾನೂನನ್ನು ರೂಪಿಸಿಕೊಳ್ಳೋದ್ರ ಕಡೆಗೆ ಗಮನವನ್ನು ಕೊಡಬೇಕು ವಿನಃ ಕೇವಲ ತಾವುಗಳು ಬಂದು ಕಮೆಂಟ್ ಹಾಕಿದ ತಕ್ಷಣ ಕಾನೂನಾಗಿ ರೂಪುಗೊಳ್ಳೋದಿಲ್ಲ ಅಂತಕ್ಕಂಥದ್ದನ್ನು ತಾವುಗಳು ಗಮನಿಸಬೇಕು. ಕೇವಲ ತಮ್ಮ ಕುಟುಂಬ, ತಮ್ಮ ಸಂಪಾದನೆಗೋಸ್ಕರ ಇವತ್ತು ಯಾವುದೋ ಅನಧಿಕೃತವಾದಂತಹ ಕಂಪನಿಯ ಒಳಗಡೆ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀರಾ. ಆದರೆ ಇವರೆಲ್ಲರೂ ಕೂಡ ಸಾರ್ವಜನಿಕರು ನಿಮ್ಮ ವಿರುದ್ಧವಾಗಿ ನಿಂತ್ಕೊಂಡು ಕಂಪ್ಲೇಂಟನ್ನು ದಾಖಲಿಸಿದಂಥ ಸಂದರ್ಭಗಳಲ್ಲಿ ತಮ್ಮ ಕುಟುಂಬಗಳು ಬೀದಿಗೆ ಬಂದು ನಿಲ್ಲುತ್ತೆ. ಇದನ್ನು ಕೂಡ ತಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಬೈಕ್ ಟ್ಯಾಕ್ಸಿಯ ಚಾಲಕರುಗಳು ಇವತ್ತು ತಮಗೆ ಅಂತಲೇ ಹಲವಾರು ವೇದಿಕೆಗಳು, ಹಲವಾರು ಪ್ಲಾಟ್ಫಾರ್ಮ್ಗಳಿದೆ. ಅದರಲ್ಲಿ ಯಾವುದರಲ್ಲೂ ಕೂಡ ನಾವುಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇಲ್ಲ. ಆದರೆ ನಾವು ವಿರೋಧವನ್ನು ವ್ಯಕ್ತಪಡಿಸ್ತಿರತಕ್ಕಂಥದ್ದು ಸಾರ್ವಜನಿಕರ ಸೇವೆಯನ್ನು ಕೊಡುವ ವಿಚಾರವಾಗಿ, ಸಾರ್ವಜನಿಕ ವಲಯಕ್ಕೆ ಅಂತಲೇ ಸಾರ್ವಜನಿಕ ಸೇವೆಯನ್ನು ಕೊಡಬೇಕು ಅಂತಲೇ ಇವತ್ತು ಲಕ್ಷಾಂತರ ಜನ ಇವತ್ತು ದಿನ ಬೆಳಗಾದರೆ ರಸ್ತೆಯಲ್ಲಿ ನಿಂತು ಸರ್ವಿಸನ್ನು ಕೊಡ್ತಾ ಇರ್ತಕ್ಕಂಥದ್ದು. ಇಂಥದ್ರ ಮಧ್ಯದಲ್ಲಿ ತಾವುಗಳು ಕೂಡ ಅನಧಿಕೃತವಾಗಿ ಬಂದು ಸೇವೆಯನ್ನು ಕೊಡ್ತೀರಾ ಅಂದರೆ ಇದನ್ನು ವಿರೋಧವನ್ನು ವ್ಯಕ್ತಪಡಿಸ್ತೇನೆ, ಸ್ವಾಗತವನ್ನು ಕೋರಕ್ಕಾಗುತ್ತಾ? ಏನೇ ಆಗಲಿ, ಸಾರ್ವಜನಿಕರು ಒಮ್ಮೆ ಬೈಕ್ ಟ್ಯಾಕ್ಸಿಯನ್ನು ಬಳಸೋದಕ್ಕಿಂತ ಮೊದಲು ಅದರ ಆಗು ಹೋಗುಗಳು ಮತ್ತು ಘಟನೆ ಆದ ನಂತರದಲ್ಲಿ ಕಂಪನಿ ನಡ್ಕೊಳ್ಳುವ ರೀತಿಗಳನ್ನು ಗಮನಿಸಿದಂಥ ಸಂದರ್ಭಗಳಲ್ಲಿ ತಮಗೆ ಒಂದು ಕ್ಲಾರಿಫಿಕೇಶನ್ ಸಿಗ್ಬೋದು ಅಂತಕ್ಕಂತಹ ವಿಚಾರವಾಗಿ ಈ ಒಂದು ವಿಡಿಯೋವನ್ನು ಮಾಡಲಾಗಿದೆ. ಧನ್ಯವಾದಗಳು. ಶುಭ ದಿನ.